ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈಲ್ ತಗೊಂಡು ಆಫೀಸ್ ಹತ್ರ ಬರ್ತಾ ಇದ್ದೀನಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಸರಿ ಮೇಡಮ್. ಇವ್ರಿಗೆ ಸಂಬಳ ಕೊಡೋದಲ್ದೆ ಕೆಲ್ಸನ ನಾವೇ ಮಾಡ್ಬೇಕು. ಯಾರಿಗೂ ನನ್ ಭಯನೇ ಇಲ್ದಿರೋ ಹಾಗಾಗಿದೆ. ಹೇಳಿ ಡ್ಯಾಡ್, ಇದನ್ನೇ ತಾನೇ ನೀವು ಹುಡುಕ್ತಾ ಇದ್ದಿದ್ದು? ಇದೆಲ್ಲಿ ಹೊಟ್ಟೋಯ್ತು ಅಂತ ತಾನೇ ನೀವು ಟೆನ್ಷನ್ ಮಾಡ್ಕೊಂಡಿರೋದು? ಇದು ನಿಮ್ಗೆಲ್ ಸಿಕ್ತು? ಇದು ನನ್ಗೆ ಎಲ್ಲಿ ಸಿಕ್ತು ಅನ್ನೋದಕ್ಕಿಂತ ಇದನ್ನ ನೀವ್ ಯಾಕೆ ಪ್ರಿಂಟ್ ಹಾಕ್ಸಿದಿರಾ ಅಂತ ನಂಗೆ ಗೊತ್ತಾಗ್ಬೇಕು. ಯಾಕೆ ಮಾವ ಸೈಲೆಂಟ್ ಆಗ್ಬಿಟ್ರೆ? ಮಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋದಿಲ್ಲ ಅಳಿ ಅಂದ್ರೆ ಅದನ್ನ ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಬಾರ್ದು. ಡ್ಯಾಡ್, ಇದ್ರಲ್ಲಿ ತಿಳ್ಕೊಳ್ದೇ ಇರೋಂಥದ್ದೇನಿದೆ? ನಾನು ನಿಮ್ ಮಗಳು, ಈ ವಿಷಯ ತಿಳ್ಕೊಳ್ಳೋದು ನನಗೆ ಅವಶ್ಯಕತೆ ಇದೆ. ನೋಡ್ ಸಮಂತ, ಈಗ ನನ್ಗೇನು ಕೇಳ್ಬೇಡ. ಸಮಯ ಬಂದಾಗ ನಾನೇ ಹೇಳ್ತೀನಿ. ಅಂದ್ರೆ ನೀವಿದನ್ನ ಸುಮ್ನೆ ಪ್ರಿಂಟ್ ಮಾಡಿಸಿಲ್ಲ, ಇದ್ರ ಹಿಂದೆ ಏನೋ ಕಾರಣ ಇದೆ. ಅಂದ್ಮೇಲೆ ಅದ್ ಏನು ಅಂತ ನನಗೆ ಗೊತ್ತಾಗ್ಲೇಬೇಕು. ಹೇಳಿ ಡ್ಯಾಡ್. ಇಲ್ಲಮ್ಮ, ಅದನ್ನ ಬೇರೆಯವ್ರ ಹತ್ರ ಹೇಳಿದ್ರೆ ತೊಂದರೆ ಆಗತ್ತೆ. ಏನ್ ಹೇಳಿದ್ರಿ ಮಾವ? ನಿಮ್ ಕಣ್ಣಿಗೆ ನಾವು ಬೇರೆಯವ್ರ ತರ ಕಾಣಿಸ್ತಿದೀವ? ಮಾವ, ನಿಮ್ಗೋಸ್ಕರ ಅಪ್ಪ ಅಮ್ಮನ ಬಿಟ್ಟು ನಿಮ್ ಮಗಳ ಜೊತೆ ಇದೇ ಮನೆಯಲ್ಲಿ ಇದ್ದೀನಿ. ಇವಳು ಅಷ್ಟೇ, ಗಂಡನ ಮನೆಗೆ ಬರ್ದೆ ನಿಮ್ಗೋಸ್ಕರ ಇದೇ ಮನೆಯಲ್ಲಿ ಉಳ್ಕೊಂಡಿದ್ದಾಳೆ. ಈಗಲೂ ನಮ್ಮ ಮೇಲೆ ನಂಬಿಕೆ ಇಲ್ವಲ್ಲ ನಿಮ್ಗೆ? ಮಾವ, ನಿಮ್ಮಿಂದ ಇದು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸಮು, ನಾವೀಗ ಒಂದ್ ಕ್ಷಣನೂ ಇಲ್ಲಿ ಇರೋದು ಬೇಡ. ನಡಿ, ನಮ್ಮನೆಗೆ ಹೋಗೋಣ. ನಡಿ ನಡಿ ಸಮು. ಹೌದು ರೀ ಡ್ಯಾಡ್, ನಮ್ಮಿಂದನೇ ವಿಷಯ ಮುಚ್ಚಿಡ್ತಾ ಇದಾರೆ ಅಂದ್ರೆ ಅವರಿಗೆ ನಮ್ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ. ಸರಿ ಡ್ಯಾಡ್, ನೀವೇನು ಹೇಳ್ಬೇಡಿ. ನಾನ್ ನನ್ನ ಗಂಡನ ಮನೆಗೆ ಹೋಗ್ತೀನಿ. ನೀವು ಮತ್ತೆ ಕರೆದ್ರು ನಾನು ವಾಪಸ್ ಬರೋದಿಲ್ಲ. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀರಾ? ಇದನ್ನೆಲ್ಲ ಹೇಳ್ಬಾರ್ದು ಅಂತ ಏನಿಲ್ಲ, ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ಒಂದು ಒಳ್ಳೆ ಕೆಲಸ ಮಾಡಕ್ ಹೊರಟಿದ್ದೀನಿ. ಅದು ಮುಗಿತಿದ್ದಾಗೆ ನಿನ್ನೆಲ್ಲ ಅನುಮಾನಗಳನ್ನು ದೂರ ಮಾಡ್ತೀನಿ. ಅಪ್ಪ, ಅಕ್ಕ ನಿನ್ನ ಅನುಮಾನದಿಂದ ಕೇಳ್ತಾ ಇಲ್ಲ. ನೀವೇ ಎಲ್ಲ ಕೆಲಸ ಮಾಡೋ ಬದಲು ಅವಳು ಕೂಡ ಹೆಲ್ಪ್ ಮಾಡೋಣ ಅಂತ ಕೇಳ್ತಾ ಇದ್ದಾಳೆ ಅಷ್ಟೇ. ಹೌದು ಡ್ಯಾಡ್, ನಾನ್ ಮಾಮ್ ಪರವಾಗಿ ಮಾತಾಡ್ಬೋದು, ಆದ್ರೆ ಮಾಮ್ಗಿಂತ ಜಾಸ್ತಿ ಪ್ರೀತಿ ನನಗ್ ನಿನ್ ಮೇಲೆ ಇದೆ. ಮಾಮಿನ ಆಫೀಸ್ ಅಂತ ಹೊರಗಡೆ ಹೊರಟೋಗ್ತಾರೆ, ಆದ್ರೆ ನಮ್ ಜೊತೆನೇ ಇದ್ದು ನಮ್ ಕಷ್ಟ ಸುಖಗಳನ್ನೆಲ್ಲ ಕೇಳೋರು ನೀವು. ನಾವೇನೇ ಕೇಳಿದ್ರು ಇದುವರೆಗೂ ನೀವಿಲ್ಲ ಅಂದಿಲ್ಲ. ಅದಕ್ಕೆ ಡ್ಯಾಡ್, ನೀವೇನೋ ಮಾಡಕ್ ಹೋಗಿ ಅದರಿಂದ ಏನಾದ್ರೂ ತೊಂದರೆ ಆಗೋದು. ನೀವ್ ಏನ್ ಮಾಡಕ್ ಹೊರಟಿದ್ದೀರಾ ಅಂತನಾದ್ರೂ ನಮಗ್ ಗೊತ್ತಾದ್ರೆ ನಮ್ಮಿಂದ ಏನ್ ಸಹಾಯ ಆಗತ್ತೆ ಅದನ್ನ ನಾವು ಮಾಡ್ತೀವಿ. ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಾ? ಹೇಳಿ ಡ್ಯಾಡ್, ಏನ್ ಮಾಡ್ತಾ ಇದ್ದೀರಾ? ಸರಿ ಡ್ಯಾಡ್, ನಿಮ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಬಲವಂತ ಮಾಡೋದಿಲ್ಲ. ಇನ್ ಒಂದು ಕ್ಷಣನೂ ನಾನು ಈ ಮನೇಲಿ ಇರೋದಿಲ್ಲ.
ನಡೀರಿ. ನಡಿ ನಡಿ ಸಮಂತ ಹೇಳ್ತೀನಿ, ಎಲ್ಲ ಹೇಳ್ತೀನಮ್ಮ. ನಿನಗೆ ಗೊತ್ತು, ಮಯೂರಿ ಈ ಮನೆಗೆ ಬಂದಾಗಿಂದ ನಿಮ್ಮಮ್ಮ ಅವಳನ್ನ ಇಲ್ಲಿಂದ ಓಡ್ಸಕ್ ಪ್ರಯತ್ನ ಮಾಡ್ತಿದ್ದಾಳೆ. ಅವಳಿಗೆ ಅವಳ ಮುಖ ನೋಡಿದ್ರೆ ಆಗೋದಿಲ್ಲ. ಅದ್ರ ಜೊತೆಗೆ ತಾರಕ್ ಮಯೂರಿನ ಮುಂದೆ ಇಟ್ಕೊಂಡು ನಿನ್ನ ತಾಯಿಗೆ ಅವಮಾನ ಮಾಡ್ತಾನೆ ಇರ್ತಾನೆ. ಹೀಗೆ ಇದ್ರೆ ನಿಮ್ಮಮ್ಮ ಒಂದಲ್ಲ ಒಂದು ಕಾರಣ ಹುಡುಕಿ ಈ ಮಯೂರಿನ ಹೊರಗಡೆ ಹಾಕ್ತಾಳೆ ಅನ್ನೋ ಭಯ ಕಾಡ್ತಾ ಇದೆ. ಅವಳೇನಾದ್ರೂ ಈ ಮನೆ ಬಿಟ್ಟು ಹೋದ್ರೆ ನನ್ನ ಮಗ ಬದುಕೋಕ್ಕಾಗಲ್ಲ ಕಣಪ್ಪ. ಏನೋ ದೇವ್ರ ದಯೆ ಅವನ್ ಮದುವೆ ಆಯ್ತಲ್ಲ ಅಂತ ಖುಷಿಯಾಗಿದ್ರೆ ಅದನ್ನ ಅನುಭವಿಸಕ್ಕೆ ನಿಮ್ಮಮ್ಮ ಬಿಡ್ತಿಲ್ಲ. ಅದಕ್ಕೆ ತಾರಕು ಮಯೂರಿ ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅಂತ ಅವರಿಬ್ಬರು ಮದುವೆನ ರಿಜಿಸ್ಟರ್ ಮಾಡಿಸೋಕೆ ಪ್ರಯತ್ನ ಮಾಡ್ತಿದ್ದೀನಿ. ಈ ವಿಷಯ ಎಲ್ಲಿ ನಿನ್ನ ತಾಯಿ ಗೊತ್ತಾಗುತ್ತೆ ಅನ್ನೋ ಭಯದಿಂದ ಈ ಇನ್ವಿಟೇಷನ್ ಮುಚ್ಚಿಟ್ಟಿದ್ದೆ. ಅದು ಹೇಗೋ ನಿಮ್ಮ ಕೈಗೆ ಸಿಕ್ಕಿದೆ. ದಯವಿಟ್ಟು ಈ ವಿಷಯನ ನಿಮ್ಮಮ್ಮನಿಗೆ ಹೇಳ್ಬೇಡಿ. ಡ್ಯಾಡ್, ನೀವಿಷ್ಟಿನ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು. ಮಯೂರಿ ಈ ಮನೇಲಿ ಇರ್ಬೇಕು ಅನ್ನೋ ಆಸೆ ನಿಮ್ಗೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಆಸೆ ನನಗಿದೆ. ನನ್ನ ತಮ್ಮನ ಜೊತೆ ಮಯೂರಿ ಸುಖವಾಗಿ ಸಂಸಾರ ಮಾಡಬೇಕು ಅಂತ ಬಯಸೋಳು ನಾನು. ಅಂಥದ್ರಲ್ಲಿ ನೀವ್ ತಾರಕ್ ಮದುವೆನ ರಿಜಿಸ್ಟರ್ ಮಾಡಕ್ ಹೊರಟಿರೋ ವಿಷಯನ ನಾನ್ ಮಾಮ್ಗೆ ಹೇಳ್ತೀನ? ಖಂಡಿತ ಹೇಳಲ್ಲ. ಹೌದು ಮಾವ, ಇದಕ್ಕೆ ನಮ್ ಫುಲ್ ಸಪೋರ್ಟ್ ಇದೆ. ಮಯೂರಿ ಅಂತ ಹುಡುಗಿನ ನಾವು ಹುಡುಕಿದ್ರು ಇಂಥ ಹುಡುಗಿ ಸಿಗ್ತಿರ್ಲಿಲ್ಲ. ಆ ದೇವ್ರೇ ಈ ಮನೆ ಸೊಸೆಯಾಗಿ ಕಳ್ಸಿದಾನೆ. ಅಂದಮೇಲೆ ಮಯೂರಿನ ಈ ಮನೆಯಿಂದ ಹೊರಗಡೆ ಹೋಗಕ್ ಬಿಡ್ತೀವ? ಯೋಚನೆ ಮಾಡಬೇಡಿ ಮಾವ, ಈ ವಿಷಯ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾವು ನೋಡ್ಕೋತೀವಿ. ಇನ್ಮೇಲೆ ಮಯೂರಿ ವಿಷಯದಲ್ಲಿ ನೀವ್ ಏನೇ ಮಾಡಿದ್ರು ನಮ್ ಸಪೋರ್ಟ್ ಅದಕ್ಕಿದ್ದೇ ಇರುತ್ತೆ. ನಮ್ ಸಹಾಯ ಬೇಕು ಅಂದ್ರೆ ಆರಾಮ್ಸೆ ಕೇಳು. ಎಸ್ ಎಸ್